ವೈಶಿಷ್ಟ್ಯಪೂರ್ಣವಾದಂತಹ ಚಾಲನೆ ನೀಡಿದ್ದಾರೆ. ಈ ಪ್ರದರ್ಶನಕ್ಕೆ ಅಧ್ಯಕ್ಷರಾಗಿದ್ದವರು ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಹಾಗೆ ನಿರ್ಮಾಪಕಿ ಪಾರ್ವತಮ್ಮ ರಾಜ್ಕುಮಾರ್ ಅವರು. ಇದಕ್ಕೆ ತುಂಬಾ ಒಳ್ಳೆ ಪ್ರತಿಕ್ರಿಯೆಗಳು ಕೂಡ ಬರ್ತಾ ಇದೆ. ಇಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ಅಂದ್ರೆ ತುಂಬಾ ಸಂತೋಷವಾದ ವಿಷಯ. ಇದೇ ತರ ಇನ್ನೂ ಬೇರೆ ಬೇರೆ ಇದೇ ತರ ಕೆಲಸಗಳನ್ನ ಅವ್ರು ಮಾಡ್ಲಿ ಅಂತ ನಾನು ರಾಜರಾಜೇಶ್ವರಿಯಲ್ಲಿ ಬೇಡ್ತೀನಿ. ಕನ್ನಡ ಚಲನಚಿತ್ರರಂಗ ಯಾವ ನಿಟ್ಟಿನಲ್ಲಿ ನಡೆದು ಬಂತು ಮತ್ತು ಹೇಗೆ ಪ್ರಗತಿಯ ನಾಗಾ ಲೋಟದಲ್ಲಿ ಹೋಗ್ತಾ ಇದೆ ಅಂತನ್ನುವುದನ್ನ ಒಂದು ಕಣ್ಣೆದರಿಗೆ ಒಂದು ಪಕ್ಷಿ ನೋಟದ ತರಹ ಅಷ್ಟನ್ನು ಸಂಗ್ರಹಿಸಿ ಜೋಡಿಸಿ ಏರ್ಪಡಿಸೋದು ತುಂಬ ದೊಡ್ಡ ಕೆಲಸ. ವೀರೇಶ್ ಅವರು ಒಬ್ಬ ಒಳ್ಳೆಯ ಕ್ಯಾಮ್ರಾಮನ್ ಆಗಿ ಮತ್ತು ಒಳ್ಳೆಯ ಫೋಟೋಗ್ರಾಫರ್ ಆಗಿ ಮತ್ತು ಒಂದು ಚಿತ್ರಲೋಕ.com ಮೂಲಕವಾಗಿ ಚಿತ್ರರಂಗದ ಹತ್ತಿರದ ನಂಟುಗಳನ್ನು ದೇಶ ವಿದೇಶಕ್ಕೆ ವಿಸ್ತರಿಸುವುದರಲ್ಲಿ ದೊಡ್ಡ ಕೆಲಸ ಮಾಡಿರುವಂಥ ಇದು ನೋಡಿದಾಗ ತುಂಬ ಖುಷಿಯಾಗುತ್ತೆ. ಇವತ್ತಿನ ಅನೇಕ ಯುವಕ ಯುವತಿಯರು ಯಾರು ಚಿತ್ರರಂಗಕ್ಕೆ ಬರಬೇಕು ಅಂತ ಚಾನೆಲ್ಗಳು ಜಾಸ್ತಿಯಾಗಿ ಒದ್ದಾಟ ಪಡ್ತಿದ್ದಾರೆ. ಹಿಂದೆ ಎಷ್ಟು ಕಷ್ಟಪಟ್ಟಿದ್ರು ಕನ್ನಡ ಚಲನಚಿತ್ರರಂಗದ ಮೊದಲ ಹಂತದ ಚಿತ್ರಗಳನ್ನ ಮಾಡಿದಾಗ ಹೆಂಗೆ ಬರೀ ಚಿತ್ರಾನ್ನ ತಿನ್ಕೊಂಡು ಡಾಕ್ಟರ್ ರಾಜ್ ಅಂಥವರು ಎಷ್ಟು ಕಷ್ಟಪಟ್ಟು ಕನ್ನಡವನ್ನು ಇವತ್ತು ಕೂಡ ಕನ್ನಡದ ಚಿತ್ರದಲ್ಲಿ ರಾಜ್ ಅವರ ಆ ಚಿತ್ರಗಳು ನೋಡ್ತಾ ಇದ್ದರೆ ಆ ಭಾವಚಿತ್ರಗಳು ನೋಡ್ತಾ ಇದ್ದಾರೆ ಹಳೆಯ ದಿನಗಳು ಹಾಗೆ ಮೆಲುಕು ಹಾಕೋದಕ್ಕೆ ಸಾಧ್ಯವಾಗುತ್ತೆ. ಕನ್ನಡ ಭಾಷೆ ಇವತ್ತಿನಾರು ಉದ್ಧಾರ ಆಗಿದೆ. ಅವತ್ತು ರಾಜ್ ಅಂಥವರು ಅಥವಾ ನರಸಿಂಹರಾಜು ಅಂಥವರು, ಉದಯ್ ಕುಮಾರ್ ಅಂಥವರು, ಜಿ.ವಿ.ಅಯ್ಯ ಇಂಥವ್ರನ್ನೆಲ್ಲರೂ ಕೂಡ ಒಟ್ಟಿಗೆ ನೋಡೋ ಒಂದು ಸದವಕಾಶ ಇದೆ ಅಲ್ಲಿ. ಬಹಳ ಅದ್ಭುತವಾದದ್ದು. ನಿಜವಾಗ್ಲೂ ಕೂಡ ಫಿಲ್ಮ್ ಚೇಂಬರ್ಸ್ ಒಂದು ಇತಿಹಾಸದ ಪುಟವನ್ನು ತೆಗೆದಿಟ್ಟಾಗಿ ಇಂಥ ಒಂದು ಎಕ್ಸಿಬಿಷನ್ ಮಾಡಿರೋದು ತುಂಬ ಸಂತೋಷ. ಇದನ್ನು ಒಂದು ಸುತ್ತು ಹಾಗೆ ನೋಡ್ಕೊಂಡು ಬರ್ತಾ ಇದ್ದಾಗ ಆ ದಿನಗಳು ಮತ್ತು ಈ ದಿನಗಳು ಖಂಡಿತರಿಗೆ ಪ್ರತ್ಯಕ್ಷವಾದಾಗುತ್ತೆ. ಇದು ಪ್ರತಿಯೊಬ್ಬರು ಅಗತ್ಯ ನೋಡಲೇಬೇಕಾದಂಥ ಒಂದು ಪ್ರದರ್ಶನ. ಅಂತ ಗ್ರೇಟ್ ವರ್ಕ್ ನಾವು ಮಾಡಿದೀವಿ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಯಾಕೆಂದ್ರೆ ಶ್ರಮ ನಾವು ಹಾಕಿದೀವಿ, ಬಟ್ ಕಲೆಕ್ಷನ್ಸ್ ತಗೊಂಡ್ಬಂದಿರೋದು ಚಿತ್ರೋದ್ಯಮದಿಂದನೇ. ಯಾಕೆಂದ್ರೆ ಸತೀಶ್ ಸುಲೋಚನ 1934 ಏನು ಬಿಡುಗಡೆ ಆಗಿದೆ ಅಲ್ಲಿಂದ ಇಲ್ಲಿವರೆಗೂ ಸುಮಾರು 2528 ಫಿಲಿಮ್ಗಳು ರಿಲೀಸ್ ಆಗಿದೆ ನಮ್ಮ ಲಿಸ್ಟ್ ಪ್ರಕಾರ. ಇದು ಯಾವುದು ನಾನು ತೆಗೆದಂಥದ್ದಲ್ಲ. ಅಂದ್ರೆ ಕಳೆದ 19 ವರ್ಷದಿಂದ ನಾನು ಏನು ಬಸ್ ಫೋಟೋಗ್ರಾಫರ್ ಆಗಿದ್ದೀನಿ. ಇದು ನಾನು ತೆಗೆದಂಥ ಫೋಟೋಗ್ರಾಫ್ಸ್ಗಳು ಯಾವುದು ನಾನು ಎಕ್ಸಿಬಿಟ್ ಮಾಡ್ತಾ ಇಲ್ಲ. ಸೊ ಇದು ಕ್ರೆಡಿಟ್ ಸೇರ್ಬೇಕಾಗಿರೋದು ಕನ್ನಡ ಚಿತ್ರೋದ್ಯಮಕ್ಕೆ, ಮುಖ್ಯವಾಗಿ ಸ್ಟಿಲ್ ಫೋಟೋಗ್ರಾಫರ್ಸ್ಗಳಿಗೆ ಅಂತ ಅಂದ್ಬಿಟ್ಟು ನನ್ನ ಇದನ್ನ ಕೊಡೋದಕ್ಕೆ ಸಹಕಾರ ಕೊಟ್ಟಿರೋರು ವಜ್ರೇಶ್ವರಿ ಕಂಬೈನ್ಸು, ಸಫೈರ್ ಮೂವೀಸು, ನಮ್ಮ ಭವಾನಿ ಶಂಕರ್, ಚಿಕ್ಕಬಳ್ಳಾಪುರ ಭವಾನಿ ಶಂಕರ್, ಅಶ್ವಥ್ ನಾರಾಯಣ, ಜಗನ್ನಾಥ್ ಪ್ರಕಾಶ್, ವಾರ್ತಾ ಇಲಾಖೆ. ಸೊ ನಾನು ಇದು ಕಲೆಕ್ಷನ್ಸ್ ಅಷ್ಟೇ. ಶ್ರಮ ನಾವು ಹಾಕಿರ್ಬೋದು, ನಾನು ನನ್ನ ತಂಡದವರು, ನನ್ನ ಸ್ನೇಹಿತರು ಶ್ರಮ ಹಾಕಿರ್ಬೋದು. ನಮ್ಗೇನು ಅಂತಂದ್ರೆ ಎಲ್ಲೋ ಒಂದು ಕಡೆ ಒಂದು ಸ್ಟಿಲ್ಸ್ಗಳು ಭದ್ರವಾಗಿ ಒಂದ್ ಕಡೆ ಉಳ್ಕೊಳ್ಳಿ ಅಂತ ಅಂದ್ಬಿಟ್ಟು 34ರಿಂದ ಇಲ್ಲಿವರೆಗೂ ಕಲೆಕ್ಟ್ ಮಾಡೋದು ಸ್ವಲ್ಪ ಕಷ್ಟನೇ ಇತ್ತು. ಆದ್ರೆ ಹಂಗಂತ ಅಂದ್ಬಿಟ್ಟು ಆ ಪ್ರಯತ್ನ ನಿಲ್ಲಿಸ್ತಿಲ್ಲ. ಇದು ಸುಮಾರು ಒಂದು 5 ವರ್ಷದ ಕಲೆಕ್ಷನ್. ಇದು ಸಂಪಾದಕ ವೀರೇಶ್ ಅವರು ಸಂಗ್ರಹಿಸಿರೋ ಹಲವಾರು ಫೋಟೋಗಳನ್ನ, ಚಿತ್ರರಂಗಕ್ಕೆ ಸಂಬಂಧಪಟ್ಟ ಫೋಟೋಗಳನ್ನ ಆನಂದ್ ಆಡಿಯೋದವರು ಒಂದು ಸಿಡಿ ಮಾಡಿ ಬಿಡುಗಡೆ ಮಾಡಿದ್ದಾರೆ. ಇದಕ್ಕೆ ಏನ್ ಕಾರಣ ಸರ್? ಇದು ಆರ್ಥಿಕವಾಗಿ ನಾನೇನು ಅನ್ಕೊಂಡ್ಬಿಟ್ಟು ತಗೊಂಡಿಲ್ಲ ಇದನ್ನ. ಇದು ಆನಂದ್ ಆಡಿಯೋಲ್ ಬಂದ್ರೆ 1934 ಇಂದ ಇವತ್ತವರೆಗೂ ಬಂದಿರೋ ಎಲ್ಲ ಚಿತ್ರದ ಫೋಟೋಸ್ ಒಂದು ಸಿಡಿಯಲ್ಲಿ ಬಿಟ್ಟಿರೋದು. ಅದು ಯಾವ ಮಟ್ಟಕ್ಕೆ ಮಾರ್ಕೆಟಲ್ಲಿ ಸಕ್ಸಸ್ ಆಗುತ್ತೆ ನನಗೆ ಗೊತ್ತಿಲ್ಲ. ಬಟ್ ಇದು ಆನಂದ್ ಆಡಿಯೋಲ್ ಬಂದ್ರೆ ನಮ್ಗೊಂದು ಹೆಮ್ಮೆ. ಇದು ಐ ಆಮ್ ಪ್ರೌಡ್ ಟು ಓನ್ ದಿಸ್ ಸಿಡಿ. ಇದೇ ಸಂದರ್ಭದಲ್ಲಿ ಚಿತ್ರಲೋಕ.com ಹಾಗೂ ರೆಜಾಯ್ಸ್ ತಂಡದಿಂದ ಒಂದು ವಿಚಾರ ಸಂಕಿರಣ ಕೂಡ ಏರ್ಪಡಿಸಲಾಗಿತ್ತು. ಈ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿದವರು ಡಾಕ್ಟರ್ ಯು.ಆರ್. ಅನಂತಮೂರ್ತಿ, ನಿರ್ದೇಶಕ ಗಿರೀಶ್ ಕಾಸರಬಳ್ಳಿ, ನಿರ್ದೇಶಕ ಎಸ್.ವಿ. ರಾಜೇಂದ್ರ ಸಿಂಗ್ ಬಾಬು, ನಿರ್ದೇಶಕ ಟಿ.ಎಸ್. ನಾಗಾಭರಣ, ನಿರ್ದೇಶಕ ಬಿ. ಸುರೇಶ್, ಉದಯವಾಣಿ ಪತ್ರಿಕೆ ಸಂಪಾದಕಿ ಪೂರ್ಣಿಮಾ, ಪತ್ರಕರ್ತ ಇಸ್ಮಾಯಿಲ್, ಸಂಗೀತ ನಿರ್ದೇಶಕ ವಿ. ಮನೋಹರ್, ನಿರ್ದೇಶಕ ಲಿಂಗದೇವರು, ರೆಜಾಯ್ಸ್ ಮಾಲೀಕ ಮೃತ್ಯುಂಜಯ ಹಾಗೂ ಚಿತ್ರಲೋಕ.com ಸಂಪಾದಕ ವೀರೇಶ್. ಈ ವಿಚಾರ ಸಂಕಿರಣವನ್ನು ನಿರೂಪಿಸಿದವರು ನಟಿ ಮಾಳವಿಕಾ. ನಿಜ ಹೇಳ್ಬೇಕು ಅಂತಂದ್ರೆ ಇದು ಕಂಪ್ಲೀಟ್ ಐಡಿಯಾ ನಮ್ಮ GM ರಿಜಾಯ್ಸ್ ನ ಮಾಲೀಕರಾದ ಮೃತ್ಯುಂಜಯ ಅವರದು. ಎಕ್ಸಿಬಿಷನ್ ಕಲ್ಪನೆಯಲ್ಲಿ ಮಾತ್ರ ನಾವಿದ್ದಿತ್ತು. ಎಕ್ಸಿಬಿಷನ್ ಮಾಡೋಣ, ಆ ತರ ಮಾಡೋಣ, ಈ ತರ ಮಾಡೋಣ ಅಂದ್ಬಿಟ್ಟು ಫುಲ್ ಇನ್ವಾಲ್ವ್ಮೆಂಟ್ ನಾನು ಅದ್ರ ಮೇಲೆ ಇದ್ದೆ. ಸೊ ಆ ಸಮಯದಲ್ಲಿ ನನಗೆ ಮೃತ್ಯುಂಜಯ ಅವರು ನನಗೆ ಫೋನ್ ಮಾಡ್ಬಿಟ್ಟು, ಸರ್ ಈ ಟೈಮಲ್ಲಿ ಒಂದು ಸೆಮಿನಾರ್ ಮಾಡೋಣ ಅಂದ್ರು. ಅದು ಒಳ್ಳೆ ಐಡಿಯಾ, ಯಾಕೆ ಮಾಡಬಾರ್ದು ಅನ್ನಿಸ್ತು. ಆನ್ ಸ್ಪಾಟ್ ಏನು ಯೋಚನೆ ಮಾಡಲಿಲ್ಲ, ಸರ್ ಮಾಡೋಣ ಸರ್, ಸೆಮಿನಾರ್ ಮಾಡೋಣ ಅಂತ. ಬರ್ತೀವಿ, ಕೂತ್ಕೊಳ್ಳೋಣ, ಚರ್ಚೆ ಮಾಡೋಣ. ನೆಕ್ಸ್ಟ್ ಕೂತ್ಕೊಂಡ್ವಿ. ನಾನು, ಮೃತ್ಯುಂಜಯ ಅವರು, ಗಿರೀಶ್ ಕಾಸರವಳ್ಳಿ ಮತ್ತು ನನ್ನ ಸ್ನೇಹಿತರಾದ ಉದಯ್, ಜೋಗಿ, ಹರೀಶು ಎಲ್ಲರೂ ಕೂತ್ಕೊಂಡ್ವಿ. ಸೆಮಿನಾರ್ ಅಂತ ಅಂದ್ರೆ ಏನ್ ಮಾಡಬೇಕು, ಯಾವ ತರ ಮಾಡಬೇಕು, ನಾವು ಸ್ಕೂಲಲ್ಲಿ ಪಾಠಗಳು ಕೇಳೋ ತರ ಮಾಡಬೇಕಾ, ಇಲ್ಲ ಚರ್ಚೆ ಮಾಡಿ ಒಂದ್ ಸ್ವಲ್ಪ ಬೇರೆ ತರದಲ್ಲಿ ಗಲಾಟೆಗಳ ತರ ಇರಬೇಕಾ,
ಸ್ಕೂಲಲ್ಲಿ ಪಾಠ ಮಾಡೋದು ಅಂತಂದ್ರೆ ಮೇಸ್ಟ್ರುಗಳು ಪಾಠ ಮಾಡ್ತಾರೆ, ಸ್ಟೂಡೆಂಟ್ಸ್ ಕೈ ಕಟ್ಕೊಂಡು ವಿದ್ಯಾರ್ಥಿಗಳು ತಲೆ ಬಗ್ಗಿಸ್ಕೊಂಡು ಪಾಠ ಕೇಳಬೇಕಾ ಅನ್ನೋದು. ಸಾಮಾನ್ಯವಾಗಿ ಸೆಮಿನಾರ್ ಅಂದ್ರೆ ಏನಾಗುತ್ತೆ, ಮೇಲ್ಗಡೆ ಬುದ್ಧಿಜೀವಿಗಳು ಭಾಷಣ ಮಾಡ್ತಾರೆ, ಮಿಗ್ದವರೆಲ್ಲ ಕೂತ್ಕೊಂಡು ಬರ್ಕೊಳ್ತಾ ಇರ್ತಾರೆ. ಅನೇಕ ಸತಿ ವೇದಿಕೆನ ಇದು ಕೆಳಗಡೆ ಕೂತ್ಕೊಂಡಿರೋ ಪ್ರೇಕ್ಷಕರು ಆಕಳಿಸ್ತಾ ಕೂತಿರ್ತಾರೆ. ಸೊ ಆ ರೀತಿ ಆದ್ರೆ ಒಂದು ಸೆಕ್ಟರ್ ಆಫ್ ಆಡಿಯನ್ಸ್ಗೆ ಬೋರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಇಂಟ್ರಾಕ್ಟ್ ಆಗಬೇಕು, ಎಲ್ಲರೂ ಪ್ರತಿಯೊಬ್ಬರು ಇನ್ವಾಲ್ವ್ ಆಗಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಈ ರೀತಿಯ ಒಂದು ಸೆಮಿನಾರ್ನ ಮಾಡಿದ್ದು. ಬಟ್ ಇದರ ಕಂಪ್ಲೀಟ್ ಕ್ರೆಡಿಟ್ ಹೋಗ್ಬೇಕಾಗಿರೋದು ಐಡಿಯಾ ಕೊಟ್ಟಂತ GM ರಿಜಾಯ್ಸ್ನ ಮಾಲೀಕರಾದ ಮೃತ್ಯುಂಜಯ ಅವರಿಗೆ, ಮತ್ತು ಇದನ್ನ ನಡೆಸ್ಕೊಟ್ಟು ಅತ್ಯಂತ ಯಶಸ್ವಿಯಾಗಿ ಮಾಡದಂತ ನಿರೂಪಕಿ ಮಾಳವಿಕಾ ಅವರಿಗೆ ನಮ್ಮೆಲ್ಲರ ಕೃತಜ್ಞತೆಗಳು.